ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೇನೆಂದರೆ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರು ಏನನ್ನು ಆದೇಶ ಹೊರಡಿಸಿದ್ದಾರೆ ಅಂದರೆ ಅಧಿಸೂಚನೆ ಹೊರಡಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ದಿನಾಂಕ 12/11/2025 ಈ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಸ್ಪೆಷಲ್ ಎಕ್ಸಾಮ್ ಗೋಲ್ಡನ್ ಚಾನ್ಸ್ ಅಂತ ಕರಿತೀವಲ್ಲ ಸ್ನೇಹಿತರೆ, ಆ ಒಂದು ಎಕ್ಸಾಮ್ ವಿಷಯದಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. KVD ಅವ್ರು ಕಳಿಸಿರ್ತಂಥ ಈ ಒಂದು ನೋಟಿಸ್ನ ನಿಮಗೆಲ್ಲರಿಗೂ ತಲುಪಿಸ್ಬೇಕಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಎಕ್ಸಾಮ್ ಯಾವಾಗ ನಡೆಯುತ್ತೆ ಮತ್ತು ಯಾವ ದಿನದಂದು ನಡೆಯುತ್ತೆ, ನಾವು ಎಕ್ಸಾಮ್ ಫಾರ್ಮ್ ತುಂಬೋ ದಿನ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಿದ್ದೀರ ಅಂದ್ಕೊಂಡಿದ್ದೀನಿ. ಅವ್ರಿಗೆಲ್ಲ ವಿಡಿಯೋನ ಮೂಲಕ ಎಲ್ಲವನ್ನು ಹೇಳ್ತಾ ಹೋಗ್ತಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಯಾರೆಲ್ಲ ಹೊಸಬರು ವಿಡಿಯೋ ನೋಡ್ತಿದ್ದೀರ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೊನೆವರೆಗೂ ವಿಡಿಯೋ ನೋಡಿ. ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ನಿಮಗೆ ವಿಡಿಯೋದ ಮೇಲೆ ಏನು ನೋಡ್ತಾ ಇದ್ದೀನಿ ಅನ್ನೋದೊಂದು ಕನ್ಫರ್ಮೇಷನ್ ಸಿಗುತ್ತೆ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋದ ಬಗ್ಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. KVD ಅವರು ಹೊರಡಿಸಿರುವ ಅಧಿಸೂಚನೆ ಏನಂದರೆ, ನವೆಂಬರ್-ಡಿಸೆಂಬರ್ 2025ರಲ್ಲಿ ಜರುಗುವ NEP 6ನೇ ಸೆಮಿಸ್ಟರ್ನಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಮಾತ್ರ ವಿಶೇಷ ಪರೀಕ್ಷೆಗಳನ್ನು ಜರುಗಿಸುವ ಸಲುವಾಗಿ ಪರೀಕ್ಷಾ ಅರ್ಜಿ ಶುಲ್ಕ ತುಂಬುವ ಕುರಿತು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನವೆಂಬರ್-ಡಿಸೆಂಬರ್ನಲ್ಲಿ ಸ್ಪೆಷಲ್ ಎಕ್ಸಾಮ್ ಅಥವಾ ಗೋಲ್ಡನ್ ಚಾನ್ಸ್ ಅಂತ ಕರಿತಿರತಕ್ಕಂಥ ಎಕ್ಸಾಮ್ಗಳು ನಡೆಯುವಂತಹ ಸಂದರ್ಭ ಅಂದರೆ ಈ ದಿನ, ಈ ಕ್ಷಣದಲ್ಲಿ, ಇಂದಿನಿಂದ ಆರಂಭವಾಗುತ್ತೆ. ಅವರು ಹೊರಡಿಸಿದ್ದಾರೆ. ಸ್ನಾತಕ NEP ಪದವಿಯ 6ನೇ ಸೆಮಿಸ್ಟರ್ನಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ವಿಶೇಷ ಪರೀಕ್ಷೆಗಳು ನವೆಂಬರ್-ಡಿಸೆಂಬರ್ 2025ರಲ್ಲಿ ಜರುಗುವವು. ಸದರಿ ಪರೀಕ್ಷೆಗಳ ವಿವರವಾದ ವೇಳಾಪಟ್ಟಿಯನ್ನು UCMS ತಂತ್ರಾಂಶದಲ್ಲಿ ಹಾಗೂ KVD ಧಾರವಾಡ ಅಂತರ್ಜಾಲದಲ್ಲಿ ನಂತರ ಪ್ರಕಟಿಸಲಾಗುವುದು. ನೀವು ಎಲ್ಲರೂ ನೋಡಿರೋ ಹಾಗೆ NEP ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪೆಷಲ್ ಎಕ್ಸಾಮ್ ಅಥವಾ ಗೋಲ್ಡನ್ ಚಾನ್ಸ್ ಅಂದರೆ ಫೈನಲ್ ಇಯರಲ್ಲಿ 5th ಮತ್ತು 6thಲ್ಲಿ ಯಾವ ಬ್ಯಾಕ್ಲಾಗ್ ಇರುತ್ತದೆ 5thಲ್ಲೂ ಮತ್ತು 6thಲ್ಲೂ ಆ ಒಂದು ಸ್ಪೆಷಲ್ ಎಕ್ಸಾಮ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಇಷ್ಟು ದಿನ. ಈ ಸಲ ಏನು ಮಾಡಿದ್ದಾರೆ ಅಂದರೆ 6thಲ್ಲಿ ಯಾರೆಲ್ಲ ಬ್ಯಾಕ್ ಮಾಡ್ಕೊಂಡಿದ್ದಾರೆ ಆ ಒಂದು ಕೊನೆಯ ಸೆಮ್ನಲ್ಲಿ ಇರ್ತಕ್ಕಂಥ ಯಾವ ಬ್ಯಾಕ್ಲಾಗ್ ಇದೆ ಆ ಒಂದು ಸೆಮಿಸ್ಟರ್ನಷ್ಟ ಎಕ್ಸಾಮ್ ಫಾರ್ಮ್ ತುಂಬೋದು ಬಂದೈತಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಈ ಸಲ ಸರ್ಕ್ಯುಲರ್ ಚೇಂಜ್ ಆಗಿದೆ, ಅದಕ್ಕೋಸ್ಕರ ಎಲ್ಲರೂ ಕೊನೆವರೆಗೂ ನೋಡಿರಿ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ 12ನೇ ತಾರೀಕರಂದು ಈ ನೋಟಿಸನ್ನು ಹೊರಡಿಸಿದ್ದಾರೆ. ಈ ನಿಮ್ಮ UCMS ಒಳಗೂ ಹೋಗಿ ಚೆಕ್ ಮಾಡ್ಕೊಳ್ರಿ. ಅಲ್ಲಿ ಬಂದೈತಿ ರೆಗ್ಯುಲರ್ ಅಥವಾ ಇಂಪ್ರೂವ್ಮೆಂಟ್ ಅಂಥೇಳಿ ಒಂದು ಇದು ಬಂದೈತಿ ನೋಡಿ ಸ್ನೇಹಿತರೆ, ಸರಿಯಾಗಿ ನೋಡ್ಕೊಳ್ಳಿ ಮತ್ತು ನಿಮ್ಮ ಪ್ರಿನ್ಸಿಪಲ್ ಮತ್ತು ನಿಮ್ಮ ಟೀಚರ್ಸ್ ಲೆಕ್ಚರ್ಸ್ನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡೋದನ್ನು ಖಾತ್ರಿಪಡಿಸ್ಕೊಳ್ಳಿ ಸ್ನೇಹಿತರೆ. KVD ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಧೀನ ಹಾಗೂ ಸಂಲಗ್ನ ಮಹಾವಿದ್ಯಾಲಯಗಳ ಪ್ರಾಚಾರ್ಯರು ವಿದ್ಯಾರ್ಥಿಗಳಿಂದ UCMS ತಂತ್ರಾಂಶದ ಮೂಲಕ ಪರೀಕ್ಷಾ ಅರ್ಜಿ ಶುಲ್ಕವನ್ನು ತುಂಬಿಸಿಕೊಳ್ಳುವಾಗ ಈ ವಿವರ ಸೂಚನೆಗಳನ್ನು ತಪ್ಪದೆ ಗಮನಿಸ್ಬೇಕಂತ ಹೇಳ್ಯಾರ. KVD ಯೂನಿವರ್ಸಿಟಿಗೆ ಯಾವೆಲ್ಲ ಕಾಲೇಜುಗಳು ಸಂಬಂಧಪಡ್ತವೆ ಇವನ್ನೆಲ್ಲ ಸೂಚನೆಗಳನ್ನು ನೋಡಬೇಕಂತ ಹೇಳಿದ್ದಾರೆ. ಇನ್ನೊಂದು ವಿದ್ಯಾರ್ಥಿಗಳು ಗಮನಿಸಬೇಕಾಗದ್ದು ಇಲ್ಲೇ ನೋಡಿ ವಿದ್ಯಾರ್ಥಿಗಳೇ, 12/11/2025ರಿಂದ ಪರೀಕ್ಷಾ ಅರ್ಜಿ ತುಂಬೋದು ಸ್ಟಾರ್ಟ್ ಆಗುತ್ತೆ. ನೀವು ದಂಡವಿಲ್ಲದ ತುಂಬಬೇಕಂದ್ರೆ 16ನೇ ತಾರೀಕಿನ ಒಳಗಾಗಿ ತುಂಬಬೇಕು. ಕೇವಲ 4 ದಿನಗಳ ಅವಧಿಯನ್ನು ಮಾತ್ರ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಇನ್ನೂ ಗೊತ್ತಿಲ್ಲ ಬೇಗ ನೋಡಿ, ಅವ್ರಿಗೂ ಶೇರ್ ಮಾಡಿ. ದಂಡನ ಕಟ್ಟೋದ್ರಿಂದ ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಮೊದಲನೇ ದಂಡ 200 ರೂಪಾಯಿ ಬೀಳುತ್ತೆ. 17ನೇ ತಾರೀಕು ಬಂತಂದ್ರೆ 200 ರೂಪಾಯಿ ದಂಡದ ಜೊತೆಗೆ ಮತ್ತೆ ಉಳಿದಿದ್ದೆಲ್ಲ ಎಷ್ಟು ಅಮೌಂಟ್ ಇರುತ್ತೆ ಅದು ಸೇರುತ್ತೆ. ಮತ್ತು ಎರಡನೆಯ ದಂಡ ಯಾವುದಂದ್ರೆ 220 ರೂಪಾಯಿಂದ 18ನೇ ತಾರೀಕಿಂದ ಸ್ಟಾರ್ಟ್ ಆದರೆ 220 ರೂಪಾಯಿ ಬೀಳುತ್ತೆ ಸ್ನೇಹಿತರೆ. ಯಾವತ್ತು ದಂಡವನ್ನು ಕಟ್ಟಬೇಡಿ ಸ್ನೇಹಿತರೆ, ಅಷ್ಟರೊಳಗೆ ಕಟ್ಟೋಕ್ಕಾಗಿ ಪ್ರಯತ್ನಿಸ್ರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಪ್ರಾಚಾರ್ಯರು ತಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು UCMS ತಂತ್ರಾಂಶದ ಮೂಲಕ ಭರ್ತಿ ಮಾಡಿಸ್ಬೇಕು, ಪರೀಕ್ಷಾ ಫಾರ್ಮ್ನ ಫಿಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದು ದಿನಾಂಕ 20/11/2025 ಒಳಗಾಗಿ
ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಬೇಕು. ನಾವು ವಿದ್ಯಾರ್ಥಿಗಳು ಏನಿದ್ದೀವಲ್ಲ ಸ್ನೇಹಿತರೆ, ನಾವು ಈ 4 ದಿನಗಳ ಒಳಗಡೆ ಪರೀಕ್ಷಾ ಫಾರಮ್ ತುಂಬಿ ಮತ್ತು ಅಲ್ಲಿ ಸಬ್ಮಿಟ್ ಮಾಡಿಬಿಟ್ರೆ ಕಾಲೇಜ್ ವತಿಯಿಂದ ಅದೆಲ್ಲ KVDಗೆ ತಲುಪುತ್ತೆ. ಅದು ಎಷ್ಟನೇ ತಾರೀಕಿನೊಳಗೆ ಟೈಮ್ ಇದೆ ಅಂದರೆ 20ನೇ ತಾರೀಕಿನೊಳಗೆ ಈ ಒಂದು ಪರೀಕ್ಷಾ ಫಾರಮ್ ತುಂಬುವುದು ಇರುತ್ತೆ ಸ್ನೇಹಿತರೆ. ಸರಿಯಾಗಿ ಗಮನಿಸ್ಕೊಳ್ಳಿ. ಇಲ್ಲಿ ಗಮನಿಸಿ ಸ್ನೇಹಿತರೆ, ಪರೀಕ್ಷಾ ಶುಲ್ಕದ ವಿವರಗಳು ಹೀಗಿವೆ. ಅಂತರ್ಜಾಲದ ಪರೀಕ್ಷಾ ಅರ್ಜಿ ಶುಲ್ಕ 200 ರೂಪಾಯಿ ಮಾಡಿದ್ದಾರೆ ಸ್ನೇಹಿತರೆ. ಅಂಕಪಟ್ಟಿ ಶುಲ್ಕನೂ 200 ರೂಪಾಯಿ ಮಾಡಿದ್ದಾರೆ. ಪರೀಕ್ಷಾ ಶುಲ್ಕ ಅಂದರೆ ಒಂದು ಸಬ್ಜೆಕ್ಟಿಗೆ 750 ರೂಪಾಯಿ. ಒಂದು ಸಬ್ಜೆಕ್ಟ್ ಇತ್ತಪ್ಪ 6 ಸೆಮ್ ಒಳಗೆ ಅಂದರೆ 750 ರೂಪಾಯಿ ಕಟ್ತೀರಿ. ಇಲ್ಲ 2 ಸಬ್ಜೆಕ್ಟ್ ಇದ್ದಾವೆ ಅಂದರೆ 750 1500 ರೂಪಾಯಿ ಆಗುತ್ತೆ. ಮತ್ತು ಇವು ಅಂತರ್ಜಾಲದ ಪರೀಕ್ಷಾ ಶುಲ್ಕ 200 ರೂಪಾಯಿ ಆಗಿದೆ. ಅಂಕಪಟ್ಟಿ ಶುಲ್ಕನೂ 200 ರೂಪಾಯಿ ಆಗಿದೆ. ನೋಡಿ ಸ್ನೇಹಿತರೆ, ಎಕ್ಸಾಮ್ ಫಾರ್ಮ್ ತುಂಬೋದ್ರ ಜೊತೆಗೆ ಮತ್ತು ಸಬ್ಜೆಕ್ಟಿನ ಜೊತೆಗೆ ಇವಕ್ಕೆಲ್ಲವಕ್ಕೂ ನಾವು ಅಮೌಂಟನ್ನು ಜಾಸ್ತಿ ಕಟ್ಟಬೇಕಾಗತ್ತೆ. ಅದಕ್ಕೆ ದಂಡವಿಲ್ಲಾರ್ದಂಗೆ ಕಟ್ರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅಮೌಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಅಮೌಂಟ್ ಸೇವ್ ಮಾಡಿರಿ ಅನ್ನೋದು. ನೋಡಿ ಸ್ನೇಹಿತರೆ, ಆ ಅಮೌಂಟ್ ಜಾಸ್ತಿ ಇದೆ, ಕನ್ಫರ್ಮ್ ಮಾಡಿಕೊಂಡು ಎಕ್ಸಾಮ್ ಕಟ್ರಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ವಿಷಯ ಎಲ್ರಿಗೂ ತಿಳಿದಿದೆ ಅಂತ ತಿಳ್ಕೊಂಡಿದ್ದೀನಿ. 12ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ 16ನೇ ತಾರೀಕಿನೊಳಗೆ ಅರ್ಜಿ ಫಾರಮ್ ತುಂಬೋದು. ಅದಾದ ನಂತರ 17ನೇ ತಾರೀಕಿಗೆ 200 ರೂಪಾಯಿ ದಂಡ ಆಗುತ್ತೆ ಮೊದಲನೇ ದಂಡ. 18ನೇ ತಾರೀಕಿಗೆ 220 ರೂಪಾಯಿ ದಂಡ ಬೀಳುತ್ತೆ. ಇನ್ನು ಮುಂದೆ ದಂಡ ಜಾಸ್ತಿ ಆಗುತ್ತಾ ಅದಕ್ಕೋಸ್ಕರ ಇರುವ ಸಮಯದೊಳಗನ ನೀವು ಫೀಸ್ ಕಟ್ರಿ, ಎಕ್ಸಾಮ್ ಫಾರ್ಮ್ ತುಂಬ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ನಾವು 6 ಸೆಮಿಸ್ಟ್ರಿಂದ ಒಂದೇ ಹೇಳಕತ್ತೀವಿ. ಸ್ಪೆಷಲ್ ಎಕ್ಸಾಮ್ ಅಥವಾ ಗೋಲ್ಡನ್ ಚಾನ್ಸ್ ಅಂದ್ರೆ 5th 6th 2 ಇರ್ತಾವಲ್ಲ ಅಂತ ಕೇಳ್ಬೋದು. ಆದರೆ ಈ ಸಲ ಈ ರೀತಿ ಸರ್ಕ್ಯುಲರ್ ಬಂದಿದೆ. ಅದಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲ್ಲು ಮತ್ತು ಪ್ರಿನ್ಸಿಪಲ್ ಲೆಕ್ಚರ್ಸಲ್ಲಿ ಕೇಳಿ ಕನ್ಫರ್ಮ್ ಮಾಡ್ಕೊಂಡು 6 ಸೆಮ್ ಅರ್ಜಿ ಫಾರಮ್ ತುಂಬ್ರಿ. ಮತ್ತು ಈ ಒಂದು ಬ್ಯಾಕ್ಲಾಗ್ ಆಗಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ನೀವು PG ಮಾಡೋದಾದರೆ ಇಲ್ಲ ನೆಕ್ಸ್ಟ್ ಏನಾದರೂ ಸ್ಟಡಿ ಮಾಡೋದಾದರೆ ಕರಿಯರನ್ನು ಡೆವಲಪ್ ಮಾಡ್ಕೋಬೇಕಾದ್ರೆ ಕ್ಲಿಯರಾಗಿ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್. ಇದೇ ರೀತಿ ನೋಡ್ತಾ ಇರಿ. ನಿಮ್ಗೇನಾದರೂ ಮಾಹಿತಿ ಗೊತ್ತಾಗದಿದ್ದರೆ ಮತ್ತು ಡೌಟ್ ಇದ್ದರೆ ನನಗೂ ಕಮೆಂಟ್ ಮಾಡಿ. ನಾನು ಯಾರನ್ನಾದ್ರೂ ಕೇಳಿ ನಿಮಗೆ ಮೆಸೇಜ್ ಮಾಡ್ತೀನಿ. ಮತ್ತು ನಿಮ್ಮ ಪ್ರಿನ್ಸಿಪಲ್ನ ಕೇಳಿ, ನಿಮ್ಮ ಲೆಕ್ಚರ್ಸ್ ಕೇಳಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ. ನನಗೂ ತುಂಬಾ ಹೆಲ್ಪ್ ಆಗುತ್ತೆ, ಯಾವ ರೀತಿ ವಿಡಿಯೋ ಮಾಡಬೇಕು ಯಾವ ರೀತಿ ಇಲ್ಲ ಅಂಥೇಳಿ. KVDಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಅಂಕರು ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಲ್ಲಿವರೆಗೂ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸ್ನೇಹಿತರೆ.